ಜಾಗತಿಕವಾಗಿ ಅದರಿಂದನೇ ಎಫೆಕ್ಟ್ ಜಾಸ್ತಿ. ಪ್ರಮುಖವಾಗಿ ಕ್ರಿಪ್ಟೋ ಕರೆನ್ಸಿ, ಎಥೀರಿಯಂ, ಬಿಟ್ಕಾಯಿನ್ ಅಂತ BNB ಮುಂತಾದ ವಿವಿಧ ನಾಣ್ಯಗಳ ಬಳಕೆ ಆಗುತ್ತೆ. ಇಲ್ಲಿ ಕಾಯಿನ್ ಮಾರ್ಕೆಟ್ ಕ್ಯಾಪ್ ನಂತ ವೇದಿಕೆಗಳಲ್ಲಿ ಬಳಕೆ ಆಗುತ್ತೆ. ಕ್ರಿಪ್ಟೋಗ್ರಫಿ ಅಂದ್ರೆ ಅದರ ಹೆಸರೇ ನಿಗೂಢ ಅಂತ. ಕ್ರಿಪ್ಟೋ ಕರೆನ್ಸಿಯ ಮೇಲೆ ಬ್ಯಾಂಕುಗಳ ನಿಯಂತ್ರಣವಿಲ್ಲ. ಡಿಜಿಟಲ್ ಅಥವಾ ವರ್ಚುವಲ್ ರೂಪದ ಹಣ ಇದಾಗಿದೆ. ಹಿಂಗಾಗಿ ಇಲ್ಲಿ ಸಮಸ್ಯೆಗಳು ಜಾಸ್ತಿ. ಎಸ್, ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದಿದೆಯಲ್ಲ, ಇದು ವಿಕೇಂದ್ರೀಕೃತ ಡಿಜಿಟಲ್ ಫಾರ್ಮ್ ಅನ್ನೋದನ್ನ ನಾವೀಗಾಗಲೇ ಗೊತ್ತಾಯ್ತು. ಅದರ ಜೊತೆಯಲ್ಲಿ ಹೀಗಂದ್ರೆ ಏನು, ಇದು ಯಾಕೆ ಬಂತು ಬಳಕೆಗೆ ಅನ್ನೋದನ್ನ ನಾವು ನೋಡಬೇಕು ಅಂತಂದ್ರೆ, ನಾವು ನಮ್ಮ ನಾಗರಿಕತೆ ಶುರುವಾದ ಕಾಲಕ್ಕೆ ಹೋಗ್ಬೇಕು. ಆರಂಭದಲ್ಲಿ ಹೇಗಿತ್ತು, ಈ ಏನಾದ್ರೂ ನಮ್ಗೆ ಅಕ್ಕಿನೋ ಬೇಳೆನೋ ಏನೋ ತಗೊಳ್ಬೇಕು ಅಂತಂದ್ರೂ ಕೂಡ, ಅದಕ್ಕೂ ಮೊದಲಿನ ಕಾಲದಲ್ಲೂ ಕೂಡ ಈ ಅಕ್ಕಿ ತಗೊಳ್ಬೇಕು ಅಂತಂದ್ರೆ ಒಂದು ಮೂಟೆ ಅಕ್ಕಿಗೆ ಒಂದು ಮೂಟೆ ರಾಗಿ, ಈ ರೀತಿಯ ಎಕ್ಸ್ಚೇಂಜ್ಗಳು ಆರಂಭ ಆದವು. ಆಗ ಇನ್ನೂ ಕೂಡ ನೋಟು ಅಥವಾ ಈ ಪೇಪರ್ ನೋಟುಗಳಾಗಿರ್ಬೋದು, ಕಾಯಿನ್ಗಳಾಗಿರ್ಬೋದು, ಇದ್ಯಾವುದು ಕೂಡ ಇರದೇ ಇದ್ದಂತ ಸಂದರ್ಭ. ಆಗ ಈ ರೀತಿಯಾಗಿತ್ತು. ಆ ನಂತರದಲ್ಲಿ ನಾಗರಿಕತೆ ಬೆಳೆದಂತೆ, ಈ ಮಾರ್ಕೆಟ್ಗಳು ಬೆಳೆದಂತೆ ಅದೆಲ್ಲವೂ ಕೂಡ ಬದಲಾಯಿತು. ಈಗ ನಾವು ಅಡ್ವಾನ್ಸ್ಡ್ ವರ್ಷನ್ ಅಲ್ಲಿದ್ದೀವಿ. ಕಾಯಿನ್ಗಳಾಯ್ತು, ನೋಟುಗಳಾಯ್ತು, ಡಿಜಿಟಲ್ ಫಾರ್ಮ್ಯಾಟ್ ಕೂಡ ಆಯ್ತು. ಈಗ ನೆಕ್ಸ್ಟ್ ಬಂದಿರೋದೇ ಈ ಕ್ರಿಪ್ಟೋ ಕರೆನ್ಸಿ. ಈ ವೇದಿಕೆಯಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಫಾರ್ಮ್ಯಾಟ್ಗಳಿರುತ್ತೆ. ಎಲ್ಲಾ ವಹಿವಾಟನ್ನ ಬ್ಲಾಕ್ ಚೈನ್ ಮೂಲಕ ಮಾಡಲಾಗುತ್ತೆ. ಇದನ್ನ ಲೆಡ್ಜರ್ ನಲ್ಲೂ ಕೂಡ ದಾಖಲು ಮಾಡ್ತಾರೆ. ಈ ವಹಿವಾಟುವಲ್ಲಿ ಯಾವುದೇ ನಿಯಂತ್ರಣಗಳಿರೋದಿಲ್ಲ, ಆದ್ರೆ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಪಬ್ಲಿಕ್ ಕೀ, ಪ್ರೈವೇಟ್ ಕೀ ಅನ್ನೋದಿರುತ್ತೆ. ಪಬ್ಲಿಕ್ ಕೀ ಎಲ್ಲರಿಗೂ ಕೂಡ ಸಿಕ್ಕಿದ್ರೆ, ಪ್ರೈವೇಟ್ ಕೀಯಲ್ಲಿ ಯಾರು ಮಾಡ್ದ, ಯಾಕಾಗ್ ಮಾಡ್ದ, ಆತನ ಅಡ್ರೆಸ್ ಏನು, ಆತನ ಹೆಸರೇನು, ಯಾವುದು ಕೂಡ ಗೊತ್ತಾಗದಂತ ನಿಗೂಢವಾದಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದು ಈಗ ಬಳಕೆಯಲ್ಲಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟು ದೊಡ್ಡ ಆತಂಕವನ್ನ ಉಂಟು ಮಾಡ್ತಾ ಇದೆ ಅಂತಂದ್ರೆ, ಜಾಗತಿಕವಾಗಿ ಇದರ ಮೂಲನೇ ಇಲ್ಲ ಅಂತ ಅಂದ್ಮೇಲೆ ಯಾರು ಮಾಡ್ತಾ ಇದ್ದಾರೆ ಅಥವಾ ಇದನ್ನ ಎಲ್ಲಿ ಕಳಿಸ್ತಾರೆ, ಯಾಕಾಗಿ ಕಳಿಸ್ತಾರೆ, ಇದ್ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಆತಂಕ ಅಂತೂ ಇದ್ದೇ ಇದೆ. ಅಶ್ವಿನಿ ಅವರೇ, ನೀವು ಹೇಳ್ತಾ ಇದ್ರಿ ಯಾರಿಗೂ ಗೊತ್ತಾಗಲ್ಲ ಹಾಗೆ ಹೇಗೆ ಅಂತ ಹೇಳಿ. ನೋಡಿ, ಅಲ್ಲೂ ಕೂಡ ಪಾಯಿಂಟ್ಸ್ ಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ. ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಇದೆ, ಯಾರು ಕೂಡ ಇದನ್ನ ಫ್ರಾಡ್ ಮಾಡಕ್ಕಾಗಲ್ಲ, ಹ್ಯಾಕ್ ಮಾಡಕ್ಕಾಗಲ್ಲ ಅನ್ನೋ ಪಾಯಿಂಟ್ಸ್ ನೋಡಿದೆ. ಬಟ್ ಅದು 2009 ಕಾಲಕ್ಕೆ ನನ್ನ ಪ್ರಕಾರ ಆ ಪಾಯಿಂಟ್ಸ್. ಬಟ್ 2026 ಹಂಗಿಲ್ಲ. ಶ್ರೀಕಿ ಅಂತ ಮಹಾನ್ ಕಲಾವಿದರುಗಳೆಲ್ಲ ಹುಡ್ಕೊಂಡ್ಬಿಟ್ಟಿದ್ದಾರೆ, ಆಯ್ತಾ. ಸೊ ಹಂಗಾಗಿ ಫ್ರಾಡ್ ನಡೆಯುತ್ತೆ. ನೋಡಿ, ಕ್ರಿಪ್ಟೋಗ್ರಫಿ ಅಂತಂದ್ರೆ ನಿಗೂಢ ಭಾಷೆ. ಇದರ ಮೂಲಕ ಕ್ರಿಪ್ಟೋ ವಹಿವಾಟನ್ನು ಸುರಕ್ಷಿತಗೊಳಿಸಲಾಗುತ್ತದೆ. ಈ ಕ್ರಿಪ್ಟೋ ಕೀಗಳನ್ನು ಭೇದಿಸೋದು, ನಕಲು ಮಾಡೋದು ಕಷ್ಟ. ಹಾಗಿದ್ರೆ ಇದರಿಂದ ಏನ್ ಲಾಭ ಅಂತಂದ್ರೆ, ವೇಗದ ವಹಿವಾಟು ಆಗುತ್ತೆ, ಕಡಿಮೆ ಶುಲ್ಕ, ಮತ್ತೆ ಜಾಗತಿಕವಾಗಿ ಬಳಸಬಹುದು. ನಿಮಗೆ ಇಲ್ಲಿ ರೂಪಾಯಿ, ಬೇರೆ ಕಡೆ ಹೋದ್ರೆ ಯುರೋಪ್ ಹೋದ್ರೆ ಯೂರೋ, ಆತರ ಇಲ್ಲ. ನಿಮ್ಗೆ ಅಮೆರಿಕಕ್ಕೆ ಹೋದ್ರೆ ಡಾಲರ್, ಹಂಗಲ್ಲ. ಇಡೀ ಜಾಗತಿಕವಾಗಿ ಒಂದೇ ವ್ಯಾಲ್ಯೂ, ಆಯ್ತಾ. ನಷ್ಟದ ಅಪಾಯವೂ ಕೂಡ ಇದೆ ಇದರಿಂದ. ಯಾಕಂತಂದ್ರೆ, ಉದಾಹರಣೆಗೆ ಈಗ ಒಂದು ಕಾಯಿನ್ಗೆ 10 ಲಕ್ಷ ಬೆಲೆ ಇದೆ ಅಂತಂದ್ರೆ, ಅದು ನೆಕ್ಸ್ಟ್ ಡೇಗೆ ಅದು 11 ಆಗಿರುತ್ತೆ, 12 ಆಗಿರುತ್ತೆ, ಅಥವಾ 1 ಲಕ್ಷಕ್ಕೂ ಇಳಿಯುತ್ತೆ. ಅಂದ್ರೆ ಅದರ ಬೆಲೆ ಏರಿಳಿತ ಆಗುತ್ತೆ, ಹೆಚ್ಚಿನ ಬೆಲೆ ಏರಿಳಿತ ಆಗುತ್ತೆ. ಹ್ಯಾಕಿಂಗ್ ಮತ್ತು ನಿಯಂತ್ರಣದ ಕೊರತೆಯೂ ಕೂಡ ಇದರಲ್ಲಿ ಇರೋದ್ರಿಂದ, ಸೊ ಹಂಗಾಗಿ ನಾವೇನೆಲ್ಲ ಫೇಸ್ ಮಾಡ್ತೀವಿ ಅಂತ ಈ ಮುಖಾಂತರ ಗೊತ್ತಾಗುತ್ತೆ. ಬನ್ನಿ, SK ಉಮೇಶ್ ಅವರು, ನಿವೃತ್ತ SP, ಇದ್ರ ಬಗ್ಗೆ ಬಹಳ ನಿಮ್ಗೆ ಇನ್ನೂ ಅರ್ಥ ಆಗೋ ರೀತಿಯಲ್ಲಿ. ಆಮೇಲೆ ಅದು ಬೇರೆ ಪೊಲೀಸ್ನವ್ರಿಗೂ ಕೂಡ ಭೇದಿಸೋದು ಕಷ್ಟ, ಯಾಕಂತಂದ್ರೆ ಅವರಿಗೆ ತರಬೇತಿ ಕಮ್ಮಿ. ನಿವೃತ್ತ SP ಇದ್ರ ಬಗ್ಗೆ ಏನ್ ಮಾತಾಡಿದ್ದಾರೆ, ಇದ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ನಮಗೇನ್ ತಿಳಿಸ್ಕೊಡ್ತಾರೆ ನೋಡೋಣ. ಈ ಬಿಟ್ಕಾಯಿನ್ ಅಥವಾ ಯಾವುದೇ ಕ್ರಿಪ್ಟೋ ಕರೆನ್ಸಿ ವಿಚಾರ ಜಾಗತಿಕವಾದದ್ದು. ಇದರಲ್ಲಿ ಮೋಸ ವಂಚನೆ ಆಗುವಂತದ್ದು ಜಗತ್ತಿನಾದ್ಯಂತ ಹಲವು ಕಡೆ ನಡೀತಾ ಇದೆ. ಅದೇ ರೀತಿ ಹಲವು ದೇಶಗಳಲ್ಲಿ ಇದನ್ನ ಕರೆನ್ಸಿ ಅಂತ ಒಪ್ಕೊಂಡು ಆಗಿದೆ. ಇದನ್ನ ಮಾನ್ಯತೆ ಮಾಡಿದ್ದಾರೆ ಹಲವು ದೇಶಗಳಲ್ಲಿ. ಆದ್ರೆ ಕೆಲವು ದೇಶಗಳಲ್ಲಿ ಅದು ಒಂಥರ ಗ್ರೇ ಏರಿಯಾದಲ್ಲಿದೆ. ಅದನ್ನ ಸಂಪೂರ್ಣವಾಗಿ ಒಪ್ಕೊಂಡು ಇಲ್ಲ ಅಥವಾ ಸಂಪೂರ್ಣವಾಗಿ ನಿಷೇಧವೂ ಇಲ್ಲ. ಅದರಲ್ಲಿ ಮೋಸಗಳು ಹಲವು ಬಗೆಯಲ್ಲಾಗುವಂತದ್ದು, ಈ ತರದ್ದೆಲ್ಲ ಹಲವಿದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಅವರಿದ್ದಾರೆ. ಸರ್, ಕ್ರಿಪ್ಟೋ ಕರೆನ್ಸಿ ವಿಚಾರ ಬಹಳ ನಿಗೂಢವಾದಂತ ಒಂದು ವಿಚಾರ. ಈಗ ಇತ್ತೀಚೆಗೆ ಕರ್ನಾಟಕದಲ್ಲಿ 2020 ಒಂದು ಹಗರಣ ನಡೀತು. ಆದ್ರೂ ಕೂಡ ಬಹಳಷ್ಟೇನು ಅದರಲ್ಲಿ ತೆಗೆಯೋದಕ್ಕಾಗಿಲ್ಲ ಮಾಹಿತಿಯನ್ನ. ಯಾಕಷ್ಟು ನಿಗೂಢವಾಗಿದೆ ಅದು ಅಂತ ನೋಡಿ. ಏನಿದೆ ಪ್ಯಾರಲಲ್ ಎಕಾನಮಿ ಅನ್ನುವಂಥದ್ದು, ಬ್ಲಾಕ್ ಚೈನ್ ಎಕಾನಮಿ ಅಂತ ಅನ್ನುವಂಥದ್ದು ಇದೇನು ಲೀಗಲ್ ಟೆಂಡರ್ ಇಲ್ಲ, ಮೊದಲಿಂದನೂ ಗೊತ್ತಿದೆ ನಮ್ಗೆ ಸಾಮಾನ್ಯವಾಗಿ. ದಿಸ್ ಈಸ್ ಅನ್ ಅಂಡರ್ ಕರೆಂಟ್ ಕರೆನ್ಸಿ ಅಂತ ಕರಿತೀವಿ ನಾವು ಇದಕ್ಕೆ. ಅದನ್ನ ಅದರದೇ ಆದಂತಹ ಒಂದು ಸಿಸ್ಟಮ್ ಒಳಗಡೆ ಮತ್ತೆ ಅಪ್ಲಿಕೇಶನ್ ಒಳಗಡೆ ನಡೆಯುವಂತದ್ದು. ಇದು ಬಹಳ ಗೌಪ್ಯವಾಗಿ ಮನಿನ ಟ್ರಾನ್ಸ್ಫರ್ ಇಂಟರ್ನ್ಯಾಷನಲಿ ಏನು ಗ್ಲೋಬಲ್ ಚೇಂಜ್ ಏನಿದೆಯೋ ಚೈನು, ಅದ್ರ ಮುಖಾಂತರ ಅವರು ಹಣಗಳನ್ನ ಡ್ರಾ ಮಾಡಿಕೊಂಡು ವ್ಯವಸ್ಥಿತವಾಗಿ ಎಷ್ಟೇ ಹಣ ಬಂದ್ರೂ ಸಹ ಅದರೊಳಗಡೆ ತೊಡಗಿಸ್ಕೊಂಡು ಬಿಟ್ಕಾಯಿನ್ಗೆ ಇಷ್ಟು ಲಕ್ಷ ಅಂತ ಹೇಳಿ ಅದರಲ್ಲೇ ಮತ್ತೆ ಟ್ರೇಡ್ಗಳು ಒಳಗಡೆನೆ ಆ ಹಣನೇ ಟ್ರೇಡ್ಗಳು
ಹೂಡಿಕೆಗಳು ಮಾಡಿ ಮತ್ತೆ ಹಾಕಿರ್ತಕ್ಕಂಥ ಹಣಕ್ಕೆ ಲಾಭಗಳನ್ನ ಕೊಡ್ತಕ್ಕಂಥದ್ದು, ಆ ಏನು ಲಾಭಗಳು ಅವ್ರಿಗೆ ಆಗ್ತದೆ ಅಂತ ಅನ್ನುವಂಥ ಆಸೆಗೆ ಇರ್ತಕ್ಕಂಥದ್ದೇ ಬ್ಲಾಕ್ ಮನಿ. ಅದಕ್ಕೆ ಮತ್ತೆ ಲಾಭ ಮಾಡಕ್ ಹೋಗ್ತಾರೆ ಇವರು. ಆ ಕಾರಣಕ್ಕೋಸ್ಕರ ಅದರ ಲಾಭದಿಂದ ಹೋಗಿ ಮತ್ತೆ ಹಣದ ಯಾರೂ ನಮ್ಗೆ ಕೈ ಹಾಕೋಕ್ಕಾಗಲ್ಲ ಅಷ್ಟು ಸುಲಭಕ್ಕೆ, ನಮ್ಮನ್ನ ಪತ್ತೆ ಮಾಡೋಕ್ ಆಗುದಿಲ್ಲ, ಅದ್ರದ ಸೋರ್ಸಸ್ ಕಂಡಿಡಿಕ್ ಆಗುದಿಲ್ಲ ಅಂತ ಅನ್ನುವಂಥದ್ದು ಬಹಳ ಬಲವಾಗಿ ಸೊಸೈಟಿನಲ್ಲಿ ಉಳ್ಕೊಂಡಿದೆ. ಆದರೆ ಸಾಮಾನ್ಯ ಜನಕ್ಕೆ ಇದ್ರ ಇನ್ನೂ ಪೂರ್ಣ ಪ್ರಮಾಣದ ಯಾವುದೇ ತರವಾದಂತ ಅರಿವಿಲ್ಲ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಕ್ರಿಪ್ಟೋ ಮೀನ್ಸ್ ನೋಡಿ, ಇವಾಗ ನಾವೊಂದು ಗೂಗಲ್ ಒಂದು ಅಕೌಂಟ್ ದುಡ್ಡನ್ನ ಇವತ್ತು ನಾವೆಲ್ಲ ಕಳಿಸ್ಕೊಡ್ತೀವಿ. ಒಂದು 500 ರೂಪಾಯಿನ ಯಾರಿಗೋ ಒಂದು ಅಕೌಂಟ್ಗೆ, ಯಾರಿಗೋ ಗೋಬಿ ಮಂಚೂರಿ ಅಂಗಡಿ ಅವ್ನು ಕಳಿಸ್ಕೊಡ್ತೀವಿ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕ್ರಿಪ್ಟೋ. ದಟ್ ಈಸ್ ಆಲ್ಸೋ ಎ ಡಿಜಿಟಲ್ ಮನಿ, ಬಟ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲೀಗಲ್ ಟೆಂಡರ್. ಅಂದ್ರೆ ಅದಕ್ಕೊಂದು ಸರ್ಕಾರ ಇದೆ, ಅದನ್ನು ಮಾನಿಟರ್ ಮಾಡತಕ್ಕಂಥದ್ದು ನಮ್ಮ RBI ಇದೆ, ಮತ್ತೆ ಅದಕ್ಕೆ ಆದಂತ ವ್ಯವಸ್ಥಿತವಾದಂತ ಸಿಸ್ಟಮ್ ನಾವು ಬೆಳೆಸ್ಕೊಂಡಿದ್ದೀವಿ. ಆ ಲೀಗಲ್ ಟೆಂಡರ್ ಮನಿಗೆ ನಮ್ಮ ದೇಶದಲ್ಲಿ ಎಷ್ಟು ಲೀಗಲ್ ಟೆಂಡರ್ ಮನಿ ಇದೆ ಅಂತ ಅನ್ನುವಂಥದ್ದನ್ನ ಒಂದು ಫಿಂಗರ್ ಪ್ರಿಂಟ್ ಒತ್ತ ತಕ್ಷಣ ಇಷ್ಟು ಚಲಾವಣೆಯಲ್ಲಿದೆ ಅಂತ ಅನ್ನುವಂಥದ್ದು ಹೇಳುವಷ್ಟು ಶಕ್ತಿ ನಮ್ಮ ದೇಶದ RBI ಇರುತ್ತೆ. ಬಹಳ ಕುತೂಹಲ ಕೇಳಿ ಬರ್ತಾ ಇದೆ ಈ ಮನುಷ್ಯ ಶ್ರೀಕಿ ಬಗ್ಗೆ. ಅದೆಷ್ಟು ಕಥೆಗಳಿದೆ ಅಂದ್ರೆ, ಆತ ಬಹಳ ಚಾಲಾಕಿ, ಕೆಲವೇ ಸೆಕೆಂಡ್ಗಳಲ್ಲಿ ಆತ ಯಾವ ಅಕೌಂಟ್ ಬೇಕಾದ್ರೂ ಹ್ಯಾಕ್ ಮಾಡಿಬಿಡ್ತಾನೆ ಅನ್ನುವಂತ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಆಮೇಲೆ ಸರ್ಕಾರಿ ವೆಬ್ಸೈಟ್ಗಳನ್ನ ಕೆಲವೊಂದು ಹ್ಯಾಕ್ ಮಾಡಿದ್ದವನು ಅಂತ ಹೇಳಲಾಯ್ತು. ಆತ ಸೆರೆ ಸಿಕ್ಕಿ ಬಿದ್ದದ್ದು ಅದೊಂದು NDPS ಡ್ರಗ್ ಪ್ರಕರಣದಲ್ಲಿ ಡಾರ್ಕ್ ವೆಬ್ ಮುಖಾಂತರ ಡ್ರಗ್ ಖರೀದಿ ಮಾಡಿದ. ಈ ಒಂದು ಏನು ಇಷ್ಟೊಂದು ಬಹಳ ಬೃಹದಾಕಾರವಾಗಿ ಒಳಗಡೆ ಇರತಕ್ಕಂಥ ಹಣ ಇರತಕ್ಕಂಥದ್ದು ಈ ಚೈನ್ ಲಿಂಕ್ ಒಳಗಡೆ, ಬ್ಲಾಕ್ ಚೈನ್ ಒಳಗಡೆಗೆ ಇಂಥವ್ರು ಹೋಗಲ್ಲ ಅಂತ ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಇಂಥವ್ರು ಪ್ರಯತ್ನ ಪಟ್ಟೇ ಪಡ್ತಾರೆ, ಹೋಗ್ತಾರೆ, ಕದೀತಾರೆ ಒಳಗಡೆ ವಾಲೆಟ್ಗಳನ್ನ. ವಾಲೆಟ್ ಅಂತ ಅನ್ನುವಂಥದ್ದನ್ನ ನಾನು ಅದನ್ನ ಇಟ್ಕೊಳ್ಳೋಕೆ ಅಷ್ಟೇ ಬಳಸ್ಕೊಳ್ತೀನಿ. ಬ್ಲಾಕ್ ಚೈನ್ ಅಲ್ಲಿ ಬ್ಲಾಕ್ ಚೈನ್ ಸಿಸ್ಟಮ್ ಇಟ್ ಈಸ್ ವರ್ಕಿಂಗ್ ಲೈಕ್ ಎ ನಮ್ಮ ನರ್ವಸ್ ಸಿಸ್ಟಮ್ ಹೇಗೆ ನಮ್ಮ ಬಾಡಿನಲ್ಲಿ ವರ್ಕ್ ಹಂಗ್ ಆಗ್ತಾ ಇದೆಯೋ, ಬ್ರೈನ್ ಇಂದ ಹಿಡಿದು ಕೆಳಗಡೆ ಹಂಗ್ ವರ್ಕ್ ಆಗ್ತಾ ಇದ್ದದು. ಪೊಲೀಸ್ ವ್ಯವಸ್ಥೆಯನ್ನ ಇನ್ನಷ್ಟು ಜಾಗೃತಗೊಳಿಸುವಂತ ಟ್ರೈನ್ ಅಪ್ ಮಾಡುವಂತ ಕೆಲಸ ಮಾಡಬೇಕು ಅನ್ನೋದನ್ನ SK ಉಮೇಶ್ ಅವರು ಹೇಳಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಗಮನಿಸ್ತಾ ಇದ್ರಿ, ಪ್ರತಿಯೊಂದನ್ನು ಕೂಡ ಹೇಳ್ತಾ ಇದ್ರು, ಮಾಹಿತಿಯನ್ನ ಕೊಡ್ತಾ ಇದ್ರು. ರಿಪಬ್ಲಿಕ್ ಕನ್ನಡ, ಇದು ಧ್ಯೇಯ ವಾಕ್ಯ, ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರವಾಗಿ. ಅದರಿಂದನೇ ಎಫೆಕ್ಟ್ ಜಾಸ್ತಿ. ಪ್ರಮುಖವಾಗಿ ಕ್ರಿಪ್ಟೋ ಕರೆನ್ಸಿ, ಎಥೀರಿಯಂ, ಬಿಟ್ಕಾಯಿನ್ ಅಂತ BNB ಮುಂತಾದ ವಿವಿಧ ನಾಣ್ಯಗಳ ಬಳಕೆ ಆಗುತ್ತೆ. ಇಲ್ಲಿ ಕಾಯಿನ್ ಮಾರ್ಕೆಟ್ ಕ್ಯಾಪ್ ನಂತ ವೇದಿಕೆಗಳಲ್ಲಿ ಬಳಕೆ ಆಗುತ್ತೆ. ಕ್ರಿಪ್ಟೋಗ್ರಫಿ ಅಂದ್ರೆ ಅದರ ಹೆಸರೇ ನಿಗೂಢ ಅಂತ. ಕ್ರಿಪ್ಟೋ ಕರೆನ್ಸಿಯ ಮೇಲೆ ಬ್ಯಾಂಕುಗಳ ನಿಯಂತ್ರಣವಿಲ್ಲ. ಡಿಜಿಟಲ್ ಅಥವಾ ವರ್ಚುವಲ್ ರೂಪದ ಹಣ ಇದಾಗಿದೆ. ಹಿಂಗಾಗಿ ಇಲ್ಲಿ ಸಮಸ್ಯೆಗಳು ಜಾಸ್ತಿ. ಎಸ್, ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದಿದೆಯಲ್ಲ, ಇದು ವಿಕೇಂದ್ರೀಕೃತ ಡಿಜಿಟಲ್ ಫಾರ್ಮ್ ಅನ್ನೋದನ್ನ ನಾವೀಗಾಗಲೇ ಗೊತ್ತಾಯ್ತು. ಅದರ ಜೊತೆಯಲ್ಲಿ ಹೀಗಂದ್ರೆ ಏನು, ಇದು ಯಾಕೆ ಬಂತು ಬಳಕೆಗೆ ಅನ್ನೋದನ್ನ ನಾವು ನೋಡಬೇಕು ಅಂತಂದ್ರೆ, ನಾವು ನಮ್ಮ ನಾಗರಿಕತೆ ಶುರುವಾದ ಕಾಲಕ್ಕೆ ಹೋಗ್ಬೇಕು. ಆರಂಭದಲ್ಲಿ ಹೇಗಿತ್ತು, ಈ ಏನಾದ್ರೂ ನಮ್ಗೆ ಅಕ್ಕಿನೋ ಬೇಳೆನೋ ಏನೋ ತಗೊಳ್ಬೇಕು ಅಂತಂದ್ರೂ ಕೂಡ, ಅದಕ್ಕೂ ಮೊದಲಿನ ಕಾಲದಲ್ಲೂ ಕೂಡ ಈ ಅಕ್ಕಿ ತಗೊಳ್ಬೇಕು ಅಂತಂದ್ರೆ ಒಂದು ಮೂಟೆ ಅಕ್ಕಿಗೆ ಒಂದು ಮೂಟೆ ರಾಗಿ, ಈ ರೀತಿಯ ಎಕ್ಸ್ಚೇಂಜ್ಗಳು ಆರಂಭ ಆದವು. ಆಗ ಇನ್ನು ಕೂಡ ನೋಟು ಅಥವಾ ಈ ಪೇಪರ್ ನೋಟುಗಳಾಗಿರ್ಬೋದು, ಕಾಯಿನ್ಗಳಾಗಿರ್ಬೋದು, ಇದ್ಯಾವುದು ಕೂಡ ಇರದೇ ಇದ್ದಂತ ಸಂದರ್ಭ. ಆಗ ಈ ರೀತಿಯಾಗಿತ್ತು. ಆ ನಂತರದಲ್ಲಿ ನಾಗರಿಕತೆ ಬೆಳೆದಂತೆ, ಈ ಮಾರ್ಕೆಟ್ಗಳು ಬೆಳೆದಂತೆ ಅದೆಲ್ಲವೂ ಕೂಡ ಬದಲಾಯಿತು. ಈಗ ನಾವು ಅಡ್ವಾನ್ಸ್ಡ್ ವರ್ಷನ್ ಅಲ್ಲಿದ್ದೀವಿ. ಕಾಯಿನ್ಗಳಾಯ್ತು, ನೋಟುಗಳಾಯ್ತು, ಡಿಜಿಟಲ್ ಫಾರ್ಮ್ಯಾಟ್ ಕೂಡ ಆಯ್ತು. ಈಗ ನೆಕ್ಸ್ಟ್ ಬಂದಿರೋದೇ ಈ ಕ್ರಿಪ್ಟೋ ಕರೆನ್ಸಿ. ಈ ವೇದಿಕೆಯಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಫಾರ್ಮ್ಯಾಟ್ಗಳಿರುತ್ತೆ. ಎಲ್ಲಾ ವಹಿವಾಟನ್ನ ಬ್ಲಾಕ್ ಚೈನ್ ಮೂಲಕ ಮಾಡಲಾಗುತ್ತೆ. ಇದನ್ನ ಲೆಡ್ಜರ್ ನಲ್ಲೂ ಕೂಡ ದಾಖಲು ಮಾಡ್ತಾರೆ. ಈ ವಹಿವಾಟುವಲ್ಲಿ ಯಾವುದೇ ನಿಯಂತ್ರಣಗಳಿರೋದಿಲ್ಲ, ಆದ್ರೆ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಪಬ್ಲಿಕ್ ಕೀ, ಪ್ರೈವೇಟ್ ಕೀ ಅನ್ನೋದಿರುತ್ತೆ. ಪಬ್ಲಿಕ್ ಕೀ ಎಲ್ಲರಿಗೂ ಕೂಡ ಸಿಕ್ಕಿದ್ರೆ, ಪ್ರೈವೇಟ್ ಕೀಯಲ್ಲಿ ಯಾರು ಮಾಡ್ದ, ಯಾಕಾಗ್ ಮಾಡ್ದ, ಆತನ ಅಡ್ರೆಸ್ ಏನು, ಆತನ ಹೆಸರೇನು, ಯಾವುದು ಕೂಡ ಗೊತ್ತಾಗದಂತ ನಿಗೂಢವಾದಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದು ಈಗ ಬಳಕೆಯಲ್ಲಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟು ದೊಡ್ಡ ಆತಂಕವನ್ನ ಉಂಟು ಮಾಡ್ತಾ ಇದೆ ಅಂತಂದ್ರೆ, ಜಾಗತಿಕವಾಗಿ ಇದರ ಮೂಲನೇ ಇಲ್ಲ ಅಂತ ಅಂದ್ಮೇಲೆ ಯಾರು ಮಾಡ್ತಾ ಇದ್ದಾರೆ ಅಥವಾ ಇದನ್ನ ಎಲ್ಲಿ ಕಳಿಸ್ತಾರೆ, ಯಾಕಾಗಿ ಕಳಿಸ್ತಾರೆ, ಇದ್ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಆತಂಕ ಅಂತೂ ಇದ್ದೇ ಇದೆ. ಅಶ್ವಿನಿ ಅವರೇ, ನೀವು ಹೇಳ್ತಾ ಇದ್ರಿ ಯಾರಿಗೂ ಗೊತ್ತಾಗಲ್ಲ ಹಾಗೆ ಹೇಗೆ ಅಂತ ಹೇಳಿ. ನೋಡಿ, ಅಲ್ಲೂ ಕೂಡ ಪಾಯಿಂಟ್ಸ್ ಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ. ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಇದೆ, ಯಾರು ಕೂಡ ಇದನ್ನ ಫ್ರಾಡ್ ಮಾಡಕ್ಕಾಗಲ್ಲ, ಹ್ಯಾಕ್ ಮಾಡಕ್ಕಾಗಲ್ಲ ಅನ್ನೋ ಪಾಯಿಂಟ್ಸ್ ನೋಡಿದೆ. ಬಟ್ ಅದು 2009 ಕಾಲಕ್ಕೆ ನನ್ನ ಪ್ರಕಾರ ಆ ಪಾಯಿಂಟ್ಸ್. ಬಟ್ 2026 ಹಂಗಿಲ್ಲ. ಶ್ರೀಕಿ ಅಂತ ಮಹಾನ್ ಕಲಾವಿದರುಗಳೆಲ್ಲ ಹುಡ್ಕೊಂಡ್ಬಿಟ್ಟಿದ್ದಾರೆ.
ಆಯ್ತಾ. ಸೊ ಹಂಗಾಗಿ ಫ್ರಾಡ್ ನಡೆಯುತ್ತೆ. ನೋಡಿ, ಕ್ರಿಪ್ಟೋಗ್ರಫಿ ಅಂತಂದ್ರೆ ನಿಗೂಢ ಭಾಷೆ. ಇದರ ಮೂಲಕ ಕ್ರಿಪ್ಟೋ ವಹಿವಾಟನ್ನು ಸುರಕ್ಷಿತಗೊಳಿಸಲಾಗುತ್ತದೆ. ಈ ಕ್ರಿಪ್ಟೋ ಕೀಗಳನ್ನ ಭೇದಿಸೋದು, ನಕಲು ಮಾಡೋದು ಕಷ್ಟ. ಹಾಗಿದ್ರೆ ಇದರಿಂದ ಏನ್ ಲಾಭ ಅಂತಂದ್ರೆ ವೇಗದ ವಹಿವಾಟು ಆಗುತ್ತೆ, ಕಡಿಮೆ ಶುಲ್ಕ, ಮತ್ತೆ ಜಾಗತಿಕವಾಗಿ ಬಳಸಬಹುದು. ನಿಮಗೆ ಇಲ್ಲಿ ರೂಪಾಯಿ, ಬೇರೆ ಕಡೆ ಹೋದ್ರೆ ಯುರೋಪ್ ಹೋದ್ರೆ ಯೂರೋ, ಆತರ ಇಲ್ಲ. ನಿಮ್ಗೆ ಅಮೆರಿಕಕ್ಕೆ ಹೋದ್ರೆ ಡಾಲರ್, ಹಂಗಲ್ಲ. ಇಡೀ ಜಾಗತಿಕವಾಗಿ ಒಂದೇ ವ್ಯಾಲ್ಯೂ. ಆಯ್ತಾ. ನಷ್ಟದ ಅಪಾಯವೂ ಕೂಡ ಇದೆ ಇದರಿಂದ. ಯಾಕಂತಂದ್ರೆ ಉದಾಹರಣೆಗೆ ಈಗ ಒಂದು ಕಾಯಿನ್ಗೆ 10 ಲಕ್ಷ ಬೆಲೆ ಇದೆ ಅಂತಂದ್ರೆ ಅದು ನೆಕ್ಸ್ಟ್ ಡೇಗೆ ಅದು 11 ಆಗಿರುತ್ತೆ, 12 ಆಗಿರುತ್ತೆ, ಅಥವಾ 1 ಲಕ್ಷಕ್ಕೂ ಇಳಿಯುತ್ತೆ. ಅಂದ್ರೆ ಅದರ ಬೆಲೆ ಏರಿಳಿತ ಆಗುತ್ತೆ, ಹೆಚ್ಚಿನ ಬೆಲೆ ಏರಿಳಿತ ಆಗುತ್ತೆ. ಹ್ಯಾಕಿಂಗ್ ಮತ್ತು ನಿಯಂತ್ರಣದ ಕೊರತೆಯೂ ಕೂಡ ಇದರಲ್ಲಿ ಇರೋದ್ರಿಂದ ಸೊ ಹಂಗಾಗಿ ನಾವೇನೆಲ್ಲ ಫೇಸ್ ಮಾಡ್ತೀವಿ ಅಂತ ಈ ಮುಖಾಂತರ ಗೊತ್ತಾಗುತ್ತೆ. ಬನ್ನಿ, ಎಸ್.ಕೆ. ಉಮೇಶ್ ಅವರು, ನಿವೃತ್ತ SP, ಇದ್ರ ಬಗ್ಗೆ ಬಹಳ ನಿಮ್ಗೆ ಇನ್ನೂ ಅರ್ಥ ಆಗೋ ರೀತಿಯಲ್ಲಿ. ಆಮೇಲೆ ಅದು ಬೇರೆ ಪೊಲೀಸ್ನವ್ರಿಗೂ ಕೂಡ ಭೇದಿಸೋದು ಕಷ್ಟ, ಯಾಕಂತಂದ್ರೆ ಅವರಿಗೆ ತರಬೇತಿ ಕಮ್ಮಿ. ನಿವೃತ್ತ SP ಇದ್ರ ಬಗ್ಗೆ ಏನ್ ಮಾತಾಡಿದ್ದಾರೆ, ಇದ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ನಮಗೇನ್ ತಿಳಿಸ್ಕೊಡ್ತಾರೆ ನೋಡೋಣ. ಈ ಬಿಟ್ಕಾಯಿನ್ ಅಥವಾ ಯಾವುದೇ ಕ್ರಿಪ್ಟೋ ಕರೆನ್ಸಿ ವಿಚಾರ ಜಾಗತಿಕವಾದದ್ದು. ಇದರಲ್ಲಿ ಮೋಸ ವಂಚನೆ ಆಗುವಂತದ್ದು ಜಗತ್ತಿನಾದ್ಯಂತ ಹಲವು ಕಡೆ ನಡೀತಾ ಇದೆ. ಅದೇ ರೀತಿ ಹಲವು ದೇಶಗಳಲ್ಲಿ ಇದನ್ನ ಕರೆನ್ಸಿ ಅಂತ ಒಪ್ಕೊಂಡು ಆಗಿದೆ. ಇದನ್ನ ಮಾನ್ಯತೆ ಮಾಡಿದ್ದಾರೆ ಹಲವು ದೇಶಗಳಲ್ಲಿ. ಆದ್ರೆ ಕೆಲವು ದೇಶಗಳಲ್ಲಿ ಅದು ಒಂಥರ ಗ್ರೇ ಏರಿಯಾದಲ್ಲಿದೆ. ಅದನ್ನ ಸಂಪೂರ್ಣವಾಗಿ ಒಪ್ಕೊಂಡು ಇಲ್ಲ ಅಥವಾ ಸಂಪೂರ್ಣವಾಗಿ ನಿಷೇಧವೂ ಇಲ್ಲ. ಅದರಲ್ಲಿ ಮೋಸಗಳು ಹಲವು ಬಗೆಯಲಾಗುವಂತದ್ದು, ಈ ತರದ್ದೆಲ್ಲ ಹಲವಿದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಅವರಿದ್ದಾರೆ. ಸರ್, ಕ್ರಿಪ್ಟೋ ಕರೆನ್ಸಿ ವಿಚಾರ ಬಹಳ ನಿಗೂಢವಾದಂತಹ ಒಂದು ವಿಚಾರ. ಈಗ ಇತ್ತೀಚೆಗೆ ಕರ್ನಾಟಕದಲ್ಲಿ 2020ರಿಂದ ಒಂದು ಹಗರಣ ನಡೀತು. ಆದ್ರೂ ಕೂಡ ಬಹಳಷ್ಟೇನು ಅದರಲ್ಲಿ ತೆಗೆಯೋದಕ್ಕಾಗಿಲ್ಲ ಮಾಹಿತಿಯನ್ನ. ಯಾಕಷ್ಟು ನಿಗೂಢವಾಗಿದೆ ಅದು ಅಂತ? ನೋಡಿ, ಏನಿದ್ ಪ್ಯಾರಲಲ್ ಎಕಾನಮಿ ಅನ್ನುವಂಥದ್ದು, ಬ್ಲಾಕ್ ಚೈನ್ ಎಕಾನಮಿ ಅಂತ ಅನ್ನುವಂಥದ್ದು ಇದೇನು ಲೀಗಲ್ ಟೆಂಡರ್ ಇಲ್ಲ. ಮೊದಲಿಂದನೂ ಗೊತ್ತಿದೆ ನಮ್ಗೆ ಸಾಮಾನ್ಯವಾಗಿ. ದಿಸ್ ಈಸ್ ಅನ್ ಅಂಡರ್ ಕರೆಂಟ್ ಕರೆನ್ಸಿ ಅಂತ ಕರಿತೀವಿ ನಾವು ಇದಕ್ಕೆ. ಅದನ್ನೇ ಅದರದೇ ಆದಂತಹ ಒಂದು ಸಿಸ್ಟಮ್ ಒಳಗಡೆ ಮತ್ತೆ ಅಪ್ಲಿಕೇಶನ್ ಒಳಗಡೆ ನಡೆಯುವಂತದ್ದು. ಇದು ಬಹಳ ಗೌಪ್ಯವಾಗಿ ಮನಿನ ಟ್ರಾನ್ಸ್ಫರ್ ಇಂಟರ್ನ್ಯಾಷನಲಿ ಏನು ಗ್ಲೋಬಲ್ ಚೇಂಜ್ ಏನಿದೆಯೋ ಚೈನು, ಅದ್ರ ಮುಖಾಂತರ ಅವರು ಹಣಗಳನ್ನ ಡ್ರಾ ಮಾಡಿಕೊಂಡು ವ್ಯವಸ್ಥಿತವಾಗಿ ಎಷ್ಟೇ ಹಣ ಬಂದ್ರೂ ಸಹ ಅದರೊಳಗಡೆ ತೊಡಗಿಸ್ಕೊಂಡು ಬಿಟ್ಕಾಯಿನ್ಗೆ ಇಷ್ಟು ಲಕ್ಷ ಅಂತ ಹೇಳಿ ಅದರಲ್ಲೇ ಮತ್ತೆ ಟ್ರೇಡ್ಗಳು ಒಳಗಡೆನೆ ಆ ಹಣನೇ ಟ್ರೇಡ್ಗಳು ಮಾಡಿ ಮತ್ತೆ ಹಾಕಿರ್ತಕ್ಕಂಥ ಹಣಕ್ಕೆ ಲಾಭಗಳನ್ನ ಕೊಡ್ತಕ್ಕಂಥದ್ದು. ಆ ಏನು ಲಾಭಗಳು ಅವ್ರಿಗೆ ಆಗ್ತದೆ ಅಂತ ಅನ್ನುವಂಥ ಆಸೆಗೆ ಇರ್ತಕ್ಕಂಥದ್ದೇ ಬ್ಲಾಕ್ ಮನಿ. ಅದಕ್ಕೆ ಮತ್ತೆ ಲಾಭ ಮಾಡಕ್ ಹೋಗ್ತಾರೆ ಇವರು. ಆ ಕಾರಣಕ್ಕೋಸ್ಕರ ಅದರ ಲಾಭದಿಂದೇ ಹೋಗಿ ಮತ್ತೆ ಹಣದ ಯಾರೂ ನಮ್ಗೆ ಕೈ ಹಾಕೋಕ್ಕಾಗಲ್ಲ, ಅಷ್ಟು ಸುಲಭಕ್ಕೆ ನಮ್ಮನ್ನ ಪತ್ತೆ ಮಾಡೋಕ್ ಆಗುದಿಲ್ಲ, ಅದ್ರದ ಸೋರ್ಸಸ್ ಕಂಡುಹಿಡಿಯಕ್ ಆಗುದಿಲ್ಲ ಅಂತ ಅನ್ನುವಂಥದ್ದು ಬಹಳ ಬಲವಾಗಿ ಸೊಸೈಟಿನಲ್ಲಿ ಉಳ್ಕೊಂಡಿದೆ. ಆದರೆ ಸಾಮಾನ್ಯ ಜನಕ್ಕೆ ಇದ್ರ ಇನ್ನೂ ಪೂರ್ಣ ಪ್ರಮಾಣದ ಯಾವುದೇ ತರವಾದಂತ ಅರಿವಿಲ್ಲ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಕ್ರಿಪ್ಟೋ ಮೀನ್ಸ್ ನೋಡಿ, ಇವಾಗ ನಾವೊಂದು ಗೂಗಲ್ ಒಂದು ಅಕೌಂಟ್ ದುಡ್ಡನ್ನ ಇವತ್ತು ನಾವೆಲ್ಲ ಕಳಿಸ್ಕೊಡ್ತೀವಿ. ಒಂದು 500 ರೂಪಾಯಿನೇ ಯಾರಿಗೋ ಒಂದು ಅಕೌಂಟ್ಗೆ, ಯಾರಿಗೋ ಗೋಬಿ ಮಂಚೂರಿ ಅಂಗಡಿ ಅವ್ನು ಕಳಿಸ್ಕೊಡ್ತೀವಿ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕ್ರಿಪ್ಟೋ. ದಟ್ ಈಸ್ ಆಲ್ಸೋ ಎ ಡಿಜಿಟಲ್ ಮನಿ, ಬಟ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲೀಗಲ್ ಟೆಂಡರ್. ಅಂದ್ರೆ ಅದಕ್ಕೊಂದು ಸರ್ಕಾರ ಇದೆ, ಅದನ್ನು ಮಾನಿಟರ್ ಮಾಡತಕ್ಕಂಥದ್ದು ನಮ್ಮ ಅದು RBI ಇದೆ, ಮತ್ತೆ ಅದಕ್ಕೆ ಆದಂತ ವ್ಯವಸ್ಥಿತವಾದಂತಹ ಸಿಸ್ಟಮ್ ನಾವು ಬೆಳೆಸ್ಕೊಂಡಿದ್ದೀವಿ. ಆ ಲೀಗಲ್ ಟೆಂಡರ್ ಮನಿಗೆ ನಮ್ಮ ದೇಶದಲ್ಲಿ ಎಷ್ಟು ಲೀಗಲ್ ಟೆಂಡರ್ ಮನಿ ಇದೆ ಅಂತ ಅನ್ನುವಂಥದ್ದನ್ನ ಒಂದು ಫಿಂಗರ್ ಪ್ರಿಂಟ್ ಒತ್ತ ತಕ್ಷಣ ಇಷ್ಟು ಚಲಾವಣೆಯಲ್ಲಿದೆ ಅಂತ ಅನ್ನುವಂಥದ್ದು ಹೇಳುವಷ್ಟು ಶಕ್ತಿ ನಮ್ಮ ದೇಶದ RBIಗೆ ಇರುತ್ತೆ. ಬಹಳ ಕುತೂಹಲ ಕೇಳಿ ಬರ್ತಾ ಇದೆ ಈ ಮನುಷ್ಯ ಶ್ರೀಕಿ ಬಗ್ಗೆ. ಅದೆಷ್ಟು ಕಥೆಗಳಿದೆ ಅಂದ್ರೆ, ಆತ ಬಹಳ ಚಾಲಾಕಿ, ಕೆಲವೇ ಸೆಕೆಂಡ್ಗಳಲ್ಲಿ ಆತ ಯಾವ ಅಕೌಂಟ್ ಬೇಕಾದ್ರೂ ಹ್ಯಾಕ್ ಮಾಡಿಬಿಡ್ತಾನೆ ಅನ್ನುವಂತ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಆಮೇಲೆ ಸರ್ಕಾರಿ ವೆಬ್ಸೈಟ್ಗಳನ್ನ ಕೆಲವೊಂದು ಹ್ಯಾಕ್ ಮಾಡಿದ್ದವನು ಅಂತ ಹೇಳಲಾಯ್ತು. ಆತ ಸೆರೆ ಸಿಕ್ಕಿ ಬಿದ್ದದ್ದು ಅದೊಂದು NDPS ಡ್ರಗ್ ಪ್ರಕರಣದಲ್ಲಿ, ಡಾರ್ಕ್ ವೆಬ್ ಮುಖಾಂತರ ಡ್ರಗ್ ಖರೀದಿ ಮಾಡಿದ. ಈ ಒಂದು ಏನು ಇಷ್ಟೊಂದು ಬಹಳ ಬೃಹದಾಕಾರವಾಗಿ ಒಳಗಡೆ ಇರತಕ್ಕಂಥ ಹಣ ಇರತಕ್ಕಂಥದ್ದು ಈ ಚೈನ್ ಲಿಂಕ್ ಒಳಗಡೆ, ಬ್ಲಾಕ್ ಚೈನ್ ಒಳಗಡೆಗೆ ಇಂಥವ್ರು ಹೋಗಲ್ಲ ಅಂತ ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಇಂಥವ್ರು ಪ್ರಯತ್ನ ಪಟ್ಟೇ ಪಡ್ತಾರೆ, ಹೋಗ್ತಾರೆ, ಕದೀತಾರೆ ಒಳಗಡೆ ವಾಲೆಟ್ಗಳನ್ನ. ವಾಲೆಟ್ ಅಂತ ಅನ್ನುವಂಥದ್ದನ್ನ ನಾನು ಅದನ್ನ ಇಟ್ಕೊಳ್ಳೋಕೆ ಅಷ್ಟೇ ಬಳಸ್ಕೊಳ್ತೀನಿ. ಬ್ಲಾಕ್ ಚೈನ್ ಅಲ್ಲಿ ಬ್ಲಾಕ್ ಚೈನ್ ಸಿಸ್ಟಮ್ ಇಟ್ ಈಸ್ ವರ್ಕಿಂಗ್ ಲೈಕ್ ನಮ್ಮ ನರ್ವಸ್ ಸಿಸ್ಟಮ್ ಹೇಗೆ ನಮ್ಮ ಬಾಡಿನಲ್ಲಿ ವರ್ಕ್ ಹಂಗ್ ಆಗ್ತಾ ಇದೆಯೋ, ಬ್ರೈನ್ ಇಂದ ಹಿಡಿದು ಕೆಳಗಡೆ ಹಂಗ್ ವರ್ಕ್ ಆಗ್ತಾ ಇದ್ದದು. ಪೊಲೀಸ್ ವ್ಯವಸ್ಥೆಯನ್ನ ಇನ್ನಷ್ಟು ಜಾಗೃತಗೊಳಿಸುವಂತ, ಟ್ರೈನ್ ಅಪ್ ಮಾಡುವಂತ ಕೆಲಸ ಮಾಡಬೇಕು ಅನ್ನೋದನ್ನ ಎಸ್.ಕೆ. ಉಮೇಶ್ ಅವರು ಹೇಳಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಗಮನಿಸ್ತಾ ಇದ್ರಿ, ಪ್ರತಿಯೊಂದನ್ನು ಕೂಡ ಹೇಳ್ತಾ ಇದ್ರು, ಮಾಹಿತಿಯನ್ನು ಕೊಡ್ತಾ ಇದ್ರು. ರಿಪಬ್ಲಿಕ್ ಕನ್ನಡ, ಇದು ಧ್ಯೇಯ ವಾಕ್ಯ, ನಿಮ್ಮ ಧ್ವನಿ.
ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ